ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಯಲ್ಲಿ 7ನೇ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಅಂತ ಹೇಳಿದ್ರೆ 7ನೇ ವಾರದಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಮತ್ತು ಇದರಲ್ಲಿ ಅಶ್ವಿನಿ ಗೌಡ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಅಶ್ವಿನಿ ಗೌಡ ಅವರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗುವಂತಹ ಚಾನ್ಸಸ್ 90ರಿಂದ 95% ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಾನು ಕೂಡ ಒಂದು ವಿಡಿಯೋನ ಮಾಡಿದ್ದೆ. ಸೊ ಹೀಗಾಗಿನೇ ತುಂಬಾ ಜನ ಕಮೆಂಟ್ ಅನ್ನು ಕೂಡ ಮಾಡ್ತಾ ಇದ್ರಿ, ನಿಜವಾಗ್ಲೂ ಕಿಚ್ಚನ ಚಪ್ಪಾಳೆಯನ್ನ ಅಶ್ವಿನಿ ಅವರಿಗೆ ನೀಡಿದ್ದಾರಾ ಅಂತ ಹೇಳಿ. ಸೊ ಇದೇ ವಿಷಯವಾಗಿ ಏನಾಗಿದೆ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ. ಸೊ ಹೀಗಾಗಿನೇ ಕಲರ್ಸ್ ಕನ್ನಡದವರು ಕೂಡ ಇದರ ಬಗ್ಗೆ ಎರಡನೇ ಸಲ ಥಿಂಕಿಂಗ್ ನ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಸೊ ಹೀಗಾಗಿನೇ ಏನಾಗಿದೆ ಅಂತ ಹೇಳಿದ್ರೆ ಈ ಸಲದ ಶೂಟಿಂಗ್ ಶುರು ಆಗೋಕ್ಕಿಂತ ಮೊದಲು ಅಂತ ಹೇಳಿದ್ರೆ ಇವಾಗ ಪ್ರತಿ ವಾರದಂದು ಕೂಡ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನ ಅವ್ರು ಕೊಡ್ತಾರಾ ಇಲ್ವಾ ಅನ್ನೋದನ್ನ ಮೊದಲನೇ ಡಿಸೈಡ್ ಮಾಡಿರಲಾಗುತ್ತೆ, ಎಪಿಸೋಡ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇನೆ. ಸೊ ಹೀಗಾಗಿನೇ ಅವರ ಒಂದು ಫೋಟೋ ಫ್ರೇಮ್ ಅನ್ನ ಕೂಡ ರೆಡಿ ಮಾಡಿ ಇಟ್ಟಿರ್ತಾರೆ, ಅವ್ರಿಗೇನಾದ್ರೂ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನ ಕೊಡ್ತಾರೆ ಅನ್ನೋದಾದ್ರೆ. ಸೊ ಇಂತಹ ಸಮಯದಲ್ಲಿ ಅಶ್ವಿನಿ ಅವರಿಗೆ ಈ ಸಲದ ಕಿಚ್ಚನ ಚಪ್ಪಾಳೆ ನೀಡುವಂತಹ ಸಾಧ್ಯತೆ ಏನಿದೆ ತುಂಬಾನೇ ಹೆಚ್ಚಾಗಿದೆ ಅನ್ನುವಂತಹ ಇನ್ಫಾರ್ಮೇಶನ್ ಸಿಗ್ತಾ ಇತ್ತು. ಸೊ ಹೀಗಾಗಿನೇ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಇವರಿಗೆ ಸಿಗುವಂತಹ ಚಾನ್ಸಸ್ 90ರಿಂದ 95% ಇದೆ ಅನ್ನೋದರ ಬಗ್ಗೆ ಈಗಾಗಲೇ ನಾನು ಒಂದು ವಿಡಿಯೋನ ಕೂಡ ಮಾಡಿದ್ದೆ. ಬಟ್ ಇದೇ ಸಮಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಒಂದು ಹೆಸರು ಸಖತ್ ವೈರಲ್ ಆಯಿತು, ಅಶ್ವಿನಿ ಗೌಡ ಅವರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಅಂತ ಹೇಳಿ. ಸೊ ಆ ಸಮಯದಲ್ಲಿ ಜನರ ಪ್ರತಿಕ್ರಿಯೆ ಏನಿದೆ ಸೊ ಅದು ತುಂಬಾನೇ ನೆಗೆಟಿವ್ ಆಗಿ ಬರ್ತಾ ಇತ್ತು. ಸೊ ಇವರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗಬಾರದು ಅನ್ನೋ ರೀತಿಯಲ್ಲಿ, ಸಿಕ್ಕರೆ ಅದಕ್ಕೆ ಬೆಲೆ ಇರೋದಿಲ್ಲ ಅನ್ನೋ ರೀತಿನಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಅದೇ ಸಮಯದಲ್ಲಿ ಅವರ ಕೆಲವೊಂದಿಷ್ಟು ಫುಟೇಜಸ್ಗಳು ವಿಡಿಯೋಸ್ಗಳು ಕೂಡ ಸಖತ್ ವೈರಲ್ ಆದವು. ಕಳಪೆ ಬಗ್ಗೆ ಓಪನ್ ಆಗಿ ಡಿಸ್ಕಸ್ ಮಾಡಿದ್ದಾಗಿರ್ಬೋದು, ಹಾಗೆಯೇ ಕೆಲವೊಂದಿಷ್ಟು ನೆಗೆಟಿವ್ ಆಗಿರುವಂತಹ ಶೇಡ್ಗಳು ಎಕ್ಸ್ಪೋಸ್ ಆಗಿದ್ದಾಗಿರ್ಬೋದು. ಸೊ ಈ ರೀತಿಯಾಗಿ ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ತುಂಬಾ ಜನ ಇಲ್ಲಿ ನೆಗೆಟಿವ್ ಕಾಮೆಂಟ್ ಅನ್ನು ಕೂಡ ಮಾಡ್ತಾ ಇದ್ರು ಮತ್ತು ಇದನ್ನ ಕಲರ್ಸ್ನವರು ಕೂಡ ಗಮನಿಸಿದ್ದಾರೆ ಅಂತ ಕಾಣಿಸುತ್ತೆ. ಸೊ ಹೀಗಾಗಿನೇ ಇವರಿಗೆ ಕಿಚ್ಚನ ಚಪ್ಪಾಳೆಯನ್ನ ಕೊಟ್ರೆ ಇದು ದೊಡ್ಡ ಮಟ್ಟದಲ್ಲಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಬಹುದು. ವಾರದ ಕಥೆಯನ್ನ ಜನರು ಏನು ಕಾತರದಿಂದ ಕಾದು ನೋಡ್ತಾರೆ. ಸೊ ಅದಕ್ಕೆ ಮತ್ತೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಗೂ ಕೂಡ ಬೆಲೆ ಇಲ್ಲದ ರೀತಿಯಲ್ಲಿ ಆಗ್ಬಿಡುತ್ತೆ ಅಂತ ಹೇಳಿ ಡಿಸೈಡ್ ಮಾಡಿ ಕಡೆ ಮೂಮೆಂಟ್ ಅಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನ ಕೊಡೋದನ್ನೇ ಈ ವಾರ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಸೊ ಇದು ಫೈನಲ್ ಅಪ್ಡೇಟ್ ಆಗಿರುವಂತದ್ದು. ಸೊ ಹೀಗಾಗಿ ಅಶ್ವಿನಿ ಗೌಡ ಅವರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನ ನೀಡಿಲ್ಲ. ಸೊ ಇದು ಫೈನಲ್ ಅಪ್ಡೇಟ್ ಆಗಿದೆ. ಕಲರ್ಸ್ ಕನ್ನಡದವರು ಮೊದಲು ಇವರಿಗೆ ಕಿಚ್ಚನ ಚಪ್ಪಾಳೆಯನ್ನ ನೀಡೋದಾಗಿ ಆಲ್ಮೋಸ್ಟ್ ಕನ್ಫರ್ಮ್ ಮಾಡ್ಕೊಂಡಿದ್ರು. ಬಟ್ ಕಡೆ ಮೂಮೆಂಟ್ ಅಲ್ಲಿ ಈ ರೀತಿಯಾಗೆಲ್ಲ ಬೆಳವಣಿಗೆ ಆಗಿದ್ರಿಂದ ಇದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಸೊ ಹೀಗಾಗಿ ಅಶ್ವಿನಿ ಅವರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಅಂತೂ ನೀಡಿಲ್ಲ. ಸೊ ಇದು ಫೈನಲ್ ಅಪ್ಡೇಟ್. ಸೊ ಈ ಒಂದು ಅಪ್ಡೇಟ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನ ಈ ಸಲ ಅಶ್ವಿನಿ ಅವರಿಗೆ ಕೊಡದೇ ಇದ್ದಿದ್ದೆ ಸರಿ ಆಯ್ತು ಅಂತ ಕೂಡ ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ಅವರು ಪಾಸಿಟಿವ್ ಆಗಿನೇ ಪೂರ್ತಿಯಾಗಿ ಇದ್ದಿದ್ರೆ ಓಕೆ, ಬಟ್ ನೆಗೆಟಿವ್ ಆಗಿ ಕೂಡ ಇದ್ರು. ಗೇಮ್ ಅಲ್ಲಿ ಕಾಲಲ್ಲಿ ಒದ್ದಿದ್ದಾರೆ ಅನ್ನುವಂತಹ ಚರ್ಚೆ ಕೂಡ ಆಗ್ತಾ ಇದೆ, ಕನ್ಫರ್ಮ್ ಆಗಿಲ್ಲ. ಸೊ ಇನ್ನು ರಿಪೀಟ್ ಆಗಿ 2-3 ಸಲ ನೋಡಿ ಪೂರ್ತಿ ಎಪಿಸೋಡ್ ಅನ್ನ ಲೈವ್ ಅಲ್ಲಿ ఏ ರೀತಿಯಾಗಿ ಬರುತ್ತೋ ಅದಕ್ಕಿಂತನೂ ಇನ್ನೂ ಕೂಡ ರಿಯಲ್ ಆಗಿರುತ್ತೆ ಅದು. ಸೊ ಅದನ್ನ ಕೂಡ ಪೂರ್ತಿಯಾಗಿ ಅಬ್ಸರ್ವ್ ಮಾಡಿದ್ಮೇಲೆ ಗೊತ್ತಾಗೋದು ಏನ್ ವಿಷಯ ಅಂತ ಹೇಳಿ. ಸೊ ಹೀಗಾಗಿ ಅದನ್ನ ಕೂಡ ಅಬ್ಸರ್ವ್ ಮಾಡಬೇಕು. ಜೊತೆಗೆ ಅವರು ಓಪನ್ ಆಗಿ ಕಳಪೆ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಹಾಗೇನೆ ಇವರಿಬ್ರು ಮಾತಾಡ್ಕೊಳ್ಳೋದ್ರ ಬಗ್ಗೆ, ಅಂದ್ರೆ ಜಾನ್ವಿ ಮತ್ತೆ ಅಶ್ವಿನಿ ಅವರು ಮೊದಲೇನೆ ಜಗಳ ಮಾಡೋ ರೀತಿ ಮಾತಾಡ್ಕೊಳ್ಬೇಕು ಅಂತ ಹೇಳಿ ಚೇಂಜಿಂಗ್ ರೂಮ್ ಅಲ್ಲಿ ಹೋಗಿ ಮಾತಾಡ್ಕೊಂಡಿದ್ದಾರೆ. ಸೊ ಇದೆಲ್ಲ ವಿಷಯಗಳು ಕೂಡ ಅವರಿಗೆ ಆಲ್ರೆಡಿ ನೆಗೆಟಿವ್ ಆಗಿರೋದ್ರಿಂದ, ಇಷ್ಟೆಲ್ಲ ನೆಗೆಟಿವ್ ಇದ್ರೂ ಕಿಚ್ಚನ ಚಪ್ಪಾಳೆಯನ್ನ ಕೊಟ್ರೆ ಕಿಚ್ಚನ ಚಪ್ಪಾಳೆಗೆ ಏನ್ ಬೆಲೆ ಇರುತ್ತೆ ಹೇಳಿ. ಸೊ ಹೀಗಾಗಿ ಇದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ನಿಮ್ಗೆ ಅನಿಸ್ತು ಅಶ್ವಿನಿ ಅವರಿಗೆ ಕಿಚ್ಚನ ಚಪ್ಪಾಳೆಯನ್ನ ಕೊಡದೇ ಇದ್ದಿದ್ದೆ ಸರಿ ಆಯ್ತಾ ಅಥವಾ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗಬೇಕಿತ್ತಾ? ನಿಮ್ಮ ಒಪಿನಿಯನ್ ಅನ್ನ ನೀವು ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.